ಪೂಜಾರಿ ಬರೋ ಮಟ ಪೂಜೆ ಆಕೇತನ್ರಿ? ಆಕೇತಂದ್ರೆ ಇಲ್ಲ. ಹಂಗಾಗಿ ನಾವು ಬಂದ ಮೇಲೆ ಪೂಜಾ ದೇವಸ್ಥಾನ ಐತಿ, ಭಕ್ತರು ಬಂದಾರ, ಪೂಜಾ ಸಾಮಾನು ಅದಾವೆ, ಎಲ್ಲ ಅದಾವೆ. ಕರೆ ನಾ ಬಂದು ಹಿಂಗೆ ಒಂದು 4 ನೀರು ಚಿಮ್ಕಿಸಿದ ಮೇಲೆ ಪೂಜೆ ಆಗೋಂಗೆ ಆಗ್ಬಿಟ್ಟೈತು. ಆ ಪೂಜೆ ಮಾಡೋ ಸಲುವಾಗಾರೆ ಪೂಜಾರಿ ರೂಪದಾಗ ಬರಬೇಕಾಯ್ತು. ಹಿಂಗೆ ತಿಂಗಳಿಗೆ ಒಂದಂತ ಹೇಳಿ ಅಲ್ಲೆಲ್ಲೇ ನಡ್ಸಕತ್ತೀವಿ ರೀ. ನೋಡೋಣ ಅದು ಎಲ್ಲಿ ತನಕ ಎಷ್ಟು ದಿವಸ ದೇವ್ರ ಪೂಜೆ ಮಾಡಿಸ್ಕೊಳಕ್ಕೆ ಗಟ್ಟಿದಾನಂತೇಳಿ. ಮೊದಲು ಹೇಳಿದ್ರೆ ನಂಗೆ ಏನು ಮಾತಾಡ್ಬೇಕ್ರಿ ಮೇಡಮ್, ಈ ಸರಿ ಅಂತೂ ಎಲ್ಲ ಕಡೆ ಒಣದ ಐತಿ, ಎಲ್ಲೂ ಹಸಿರು ಕಾಣವಲ್ತಂತ ನಾನಂದೆ. ಅವರು ಕರೆಕ್ಟ್ ಅದೇ ಟೈಮ್ನಾಗ ಬರೋಬ್ಬರಿ ಫಿಟ್ಟಿಂಗ್ ಇಡೋಂಗೆ, ಇಲ್ಲ ಬರ ನಿರ್ವಹಣೆದ್ದೇ ಮಾತಾಡ್ರಿ ಅಂತ. ನಾನು ಆಗಲೇ ಹೊಂಟು ಬಿಡೈತಿ, ಇನ್ನೇನು ನಿರ್ವಹಣೆ ಮಾಡೋದು. ಸ್ವಲ್ಪ ನೀವು ಯಾರು ಹಿರಿಕರಿದ್ದೀರಿ ಮತ್ತು ಯಾರು ಆಲ್ರೆಡಿ ಕೃಷಿ ಒಳಗೆ ಭಾಳಷ್ಟು ಪಳಗಿರಿ, ನನ್ನ ಜೊತೆ ನೀವು ಸ್ವಲ್ಪ ಮಾತಾಡ್ಬೇಕ್ರಿ. ಅಂದರೆ ಉಳ್ದವ್ರು ಮಾತಾಡಬಾರ್ದಂತಲ್ಲ, ಉಳ್ದವರು ಮಾತಾಡ್ರಿ, ಸಾಕಷ್ಟು ಪ್ರಶ್ನೆ ಕೇಳ್ರಿ. ನನ್ನ ಕಡೆ ಉತ್ತರ ಸಿಗ್ಬೇಕಂತೇನಿಲ್ಲ, ಅಲ್ಲೇ ಮಗಲ್ದವ್ರ ಕಡೆಯಿಂದ ಉತ್ತರ ಸಿಕ್ಕರು ಚಲೋನ. ನೀವು ಎಷ್ಟು ಮಾತಾಡ್ತೀರಿ ಅಷ್ಟು ನನಗೆ ಹಗರಾಗ್ಬಿಡುತ್ತೆ. ನನಗೆ ಭಾಷಣ ಮಾಡೋಕ್ಕೆ ಬರೋದಿಲ್ಲ, ನಂಗೆ ಬರೀ ಮಾತಾಡ್ಸೋಕೆ ಬರ್ತೈತೆ, ಮಾತಾಡೋಕ್ಕೆ ಬರೋದಿಲ್ಲ. ಸೊ ಹಂಗಾಗಿ ಏನಾರೇ ನಾ ಸ್ವಲ್ಪ ತಪ್ಪು ಹೇಳಿದ್ರು ಅಲ್ಲೇ ಇಲ್ಲರಿ ಇದು ಹಿಂಗಿತ್ತು, ನಮ್ಮ ಕಡೆ ಹಿಂಗೆ ಮಾಡಿದ್ವಿ ಅಂಥೇಳಿ ನೀವು ನಾನು ಸರಿ ಮಾಡಿರಿ, ಆ ಹಕ್ಕು ನಿಮಗೆ ಅದ ಅಂದ್ಕೊಂಡು ಮುಂದೆ ಹೋಗೋಣ ಅಂತ. ರೈಟ್. ಸೊ ಹಂಗಾಗಿ ಇವತ್ತು ಪೂಜಾರಿ ಲೆಕ್ಕದಾಗ ಈ ದೇವಸ್ಥಾನದೊಳಗೊಂದು ಪೂಜೆ ಮಾಡೋಣ ಅಂಥೇಳಿ ಬಂದೀನಿ ರೀ, ಅಷ್ಟೆ, ಮತ್ತೇನಿಲ್ಲ. ಹಂಗೆ ಚಾಲು ಎಲ್ಲಿಂದ ಮಾಡೋದು ಬರ ನಿರ್ವಹಣೆ ಅಂತಂದ್ರೆ ನಿಮಗೇನು ಅನ್ಸತ್ತದ್ರಿ? ಈ ವರ್ಷದ ಬರ ಭಾಳ ಕಾಡೇದು ಅನ್ನಿಸ್ತದೆ ನಿಮ್ಗೆ? ಕಾಡೈತ್ರಿ? ಹೌದಾ? ಓಕೆ. ಒಂದು 25-30 ವರ್ಷದಿಂದ ಕೃಷಿ ಮಾಡೋರು ಯಾರು ಅದೀರಿ? ಕೈ ಎತ್ಬೋದ? ಕಾಕಾಗಳು ದೊಡ್ಡಪ್ಪಗಳು 25 ವರ್ಷದಿಂದ ಯಾರು ಕೃಷಿ ಮಾಡಿರಿ? ಮಾಡಿರ್ಬೇಕು. ಹಾಂ ರೀ, ಸಾಹೇಬ್ರ ಮಾಡಿರಲ್ಲ. ಇಂಥ ಬರ ನೋಡೇ ಇಲ್ಲರಿ ನೀವು ಹಿಂದೆ ಯಾವಾಗೂ? ಇಷ್ಟು ನೋಡಿಲ್ಲ, ಈ ಥರ ಆಗಿದ್ದು ನೋಡಿಲ್ಲ. ರೈಟ್. ಹಿಂದೆ ಬರ ಬಂದಾಗ ಏನು ಮಾಡ್ತಿದ್ರಿ? ಹಿಂದೆ ಬರಗಾಲ ಬರ್ತಿದ್ವಲ್ಲ, ಅದಕ್ಕೆ ಏನು ತಯಾರಿ ಮಾಡ್ತಿದ್ರಿ? ಹಾಂ ರೀ, ಮಾಡ್ತಿದ್ರಿ, ಒಟ್ಟು ಬದುಕಿರಲ್ಲ. ಹಾಂ, ಹಂಗೆ ರೀ, ಹಂಗೆ ಆಯ್ತು. ಮೊದಲು ಜಾತ್ರೆಗೆ ಐತ್ರಿ ಭಾಳ ಮಾಡ್ತಿದ್ರೆ, ಹಬ್ಬ ಭಾಳ ಮಾಡ್ತಿದ್ರೆ, ಈಗ ಭಾಳ ಆತೀರಿ? ಈಗ ಬೇರೆನ ಆದ್ರೆ ಕಮ್ಮಿ ಆಗ್ಯಾವ, ಒಟ್ಟು ಬೇರೆನೇ ಆಗ್ಯಾವ್ರಿ. ಹಾಂ, ಹಬ್ಬಗಳು ಹೆಂಗೆ ಆಗ್ಯಾವ್ರಿ? ಮೊದಲು ಚಲೋ ಆಚರಣೆ ಆಗ್ತಿದ್ವನ್ ಈಗ ಆಗತ್ತವ? ಮೊದಲೇ ಆಗ್ತಿತ್ತು ಸರ್. ಬೋರ್ವೆಲ್ ಬಂದಾವು, ಎಲ್ಲ ವ್ಯವಸ್ಥೆ ಆಗೈತಿ. ಆದರೂ ಹಬ್ಬಗಳು ಮೊದಲ ಚಲೋ ಇದ್ದು, ಜಾತ್ರೆಗಳು ಮೊದಲ ಚಲೋ ಇದ್ದು. ಯಾಕೆ ರೀ? ಶುಗರ್ ಹೆಚ್ಚಾಗ್ರಿ? ಒಗ್ಗೂಡ್ತಿದ್ದೀರಿ, ಕರೆಕ್ಟ್. ಮತ್ತು ಸರ್ ಏನೋ ಇನ್ನೊಂದು ಹೇಳಿದ್ರಿ ಇಲ್ಲಿ ಯಾರು, ಜೀವನ ಒತ್ತಡ ಭಾಳ ಆಗ್ಯದ. ಹೆಂಗೆ ಭಾಳ ಆಯ್ತು ಸರ್? ಹಾಂ ರೀ, ಅದೇ ರೀ, ಕರೆಕ್ಟ್. ನಂಗೆ ಇದೊಂದು ಯಾವಾಗಲೂ ಬರ್ತೈತೆ ರೀ, ಫಾಸ್ಟ್ ಐತಿ ದುನಿಯಾ, ಫಾಸ್ಟ್ ಐತಿ, ಪೀಕು ಫಾಸ್ಟ್ ಬರ್ಬೇಕು, ಬಳಿ ಫಾಸ್ಟ್ ಬರ್ಬೇಕು, ರೊಕ್ಕ ಫಾಸ್ಟ್ ಬರ್ಬೇಕು. ಯಾವ್ದು ಸ್ಪೀಡ್ ಆಗೈತೆ ಅಂತ ಗೊತ್ತಾಗೋಲ್ತೀರಿ. ಗೊಂಜಾಳ ಈಗೂ 4 ತಿಂಗಳಿಗೆ ಬರ್ತೈತೆ, ಅದು ಒಂದೇ ತಿಂಗಳಿಗೆ ಏನು ಬರೋದಿಲ್ಲ, ಕೆಮಿಕಲ್ ಹಾಕ್ಯವ ಅಂತೇಳಿ ಬಂದೈತಂತ ಸರ್ ಯಾವಾಗಾರ. ಇದು ಅಪೇಕ್ಷೆ ಹೆಂಗೈತೆ ರೀ, 9 ತಿಂಗಳಿಗೆ ಕೂಸು ಹುಡ್ತೈತಿ, ಇನ್ನು 9 ತಿಂಗಳಿಗೆ ಅದು ಮತ್ತೊಂದು ಕೂಸು ರೆಡಿ ಮಾಡ್ಬೇಕು ಅನ್ನೋಂಗೈತಿ. ಹಂಗೆ ಕೊಡ್ತೈತನ್ರಿ ಅವಕಾಶ ನಿಯಮ? ಇಲ್ಲಲ್ಲ, ಯಾವುದ್ರಾಗೂ ಕೊಡೋದಿಲ್ಲಲ್ಲ. ಹೌದಾ? ಸ್ಪೀಡ್ ಅನ್ನೋದಂತೂ ಸುಳ್ಳು. ಸಾಹೇಬ್ರು ಒಂದು ಭಾರಿ ಸ್ಟೇಟ್ಮೆಂಟ್ ಹೇಳಿದ್ರು, ಮೊದಲು ಒಗ್ಗೂಡ್ತಿದ್ವಂತ್ರಿ. ಮೊದಲು ಏನಾಗಿತ್ತು, ಮನುಷ್ಯರ ಜೊತೆ ಹೆಂಗೆ ಕೆಲಸ ಮಾಡ್ಬೇಕಂತ ಗೊತ್ತಿತ್ತು. ಒಂದು ಊರಾಗ ಒಂದು ಕಾರ್ಯಕ್ರಮ ಆದ್ರೆ ಎಲ್ಲರೂ ಬಂದು ನಿಂತು ಮಾಡ್ತಿತ್ತು. ಯಾರೇ ಸತ್ತಾರಂದ್ರೆ ಹಿಂದೆ ಅಡ್ಗೆ ಹೂಡೋರೊಬ್ರು, ಭಜನೆ ಹಾಡೋರೊಬ್ರು. ಈಗೂ ಒಗ್ಗೂಡ್ತೀವ್ರಿ, ಅದ್ರಾಗ್ರಿ ಅದಿದ್ರೆ ಒಗ್ಗೂಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಹಂಗಿದ್ರೆ ಏನು ಸರಿ ಆಗ್ಬೇಕಂತೀರಿ? ನಾವೇ ಸರಿ ಆಗ್ಬೇಕಲ್ರಿ, ಬೇರೆ ಏನರ ಸರಿ ಆಗೋದೈತೆ? ನಾವು ಸಡ್ಲು ಬಿಟ್ಟರೆ ಎಲ್ಲದಕ್ಕೂ ತನಗೆ ಸರಿಯಾಗಿ ಗೊತ್ತೈತೆ ಅಂತೀರಿ, ಇಲ್ಲ ಅಂತೀರಿ? ನೀವು ಒಂದು 4 ವರ್ಷ ಹೊಲ ಪಡ ಬಿಡ್ರಿ. ಏನು ಸರ್, ಯಾವಾಗ ಬಿಟ್ಟಿರಿ? ನಿಮ್ಮಲ್ಲೇ ಪಡ ಬಿಟ್ಟಿರ್ತೀರಲ್ಲ, ಹೊಲ ಬಿಟ್ಟಿರ್ತಿರಲ್ಲ. ಅಂತಂಬ್ರ ಜಗಳ ಆದಾಗ ನಾವು ಹೆಂಗೆ ಮಾಡ್ತಾನೆ ನೋಡ್ತೇನೆ, ನಾನು ಇವ ಹೆಂಗೆ ಮಾಡ್ತಾನೆ ನಾನು ನೋಡ್ತೇನೆ ಅಂಥೇಳಿ ಜಗಳ ನಡೆದಿರ್ತಾವಲ್ರಿ ಮನ್ಯಾಗ. ಪಡ ಬಿಟ್ಟಿದ್ರಲ್ಲ, ಮುಂದೆ ಏನೋ ಬಂದು ಯಾರೋ ಒಬ್ರು ಹಿರಿಯರು ಸಮಾಧಾನ ಮಾಡಿ, ಹಾಂ ನೀವೊಂದು 2 ಎಕರೆ ಮಾಡ್ಕೊ ಅಂತಾರೆ. ಆ 4 ವರ್ಷ ಪಡ ಬಿಟ್ಟಿದ್ದು ಹೊಲ ಮುಂದೆ 5ನೇ ವರ್ಷಕ್ಕೆ ನಿಮಗೆ ತಿಳಿದಿದ್ದು ಯಾವುದೋ ಒಂದು ಬೆಳೆ ಮಾಡ್ತಿರಲ್ಲ, ಚಲೋ ಬರ್ತದೆ ಅನ್ನಿಸ್ತದನ್ನು ಸರಿ ಬರೋದಿಲ್ಲ ಅನ್ನಿಸ್ತದೆ. ಪ್ರತಿ ವರ್ಷದಕ್ಕಿಂತ ಚಲೋ ಬರ್ತೈತ್ರಿ. ಯಾಕ್ರಿ? ಮತ್ತು 4 ವರ್ಷ ನೇಗ್ಲ ಹೊಡೆದಿಲ್ಲ, ಗಳೆ ಹೊಡೆದಿಲ್ಲ, ನೀರು ಹಾಸಿಲ್ಲ, ಗೊಬ್ಬರ ಹಾಕಿಲ್ಲ, ಎಣ್ಣೆ ಹೊಡೆದಿಲ್ಲ ಅಂದರೂ ಹೆಂಗೆ ಚಲೋ ಬರ್ಬೇಕದು?
ಭೂಮಿ ಫಲವತ್ತತೆ ಅಂದ್ರೆ ಮನುಷ್ಯ ಏನೂ ಮಾಡಲಿಲ್ಲ ಅಂದ್ರೆ ಭೂಮಿ ಫಲವತ್ತತೆ ಆಗ್ತೈತೆ ಅನ್ನಂಗೆ ಆತರ. ನಾವು ಮಾಡೇ ಗದ್ದಲ ಮಾಡತ್ತೇವೆ ಅಂತ ಅನಿಸ್ತೈತೇನ್ರಿ? ಹೌದ್ರಿ? ಸರಿ, ಹಂಗಿದ್ರೆ ಏನು ಸರಿ ಮಾಡೋಣ? ಮತ್ತು ಅದನ್ನೇ ಕೇಳತ್ತೀನಿ. ಮಣ್ಣು ಸರಿ ಮಾಡೋಣ, ನೀರು ಸರಿ ಮಾಡೋಣ, ಗಾಳಿ ಸರಿ ಮಾಡೋಣ.